ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024ರಲ್ಲಿ ನಾವು ಚೆಸ್ಕಾಂ ಪವರ್ ಮ್ಯಾನ್ಗೆ ಒಂದು ಸಂಬಂಧಿರುವಂಥ ಒಂದು ಎಕ್ಸ್ಕ್ಲೂಸಿವ್ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಇನ್ನೊಂದು ಅವಕಾಶನೂ ಕೊಟ್ಟ. ಈ ಚೆಸ್ಕಾಂ ಪವರ್ ಮ್ಯಾನಲ್ಲಿ ಯಾರೆಲ್ಲ ಒಂದು ಇದು ಮಾಡಿದ್ದಾರೆ ಅವರೆಲ್ಲರಿಗೂ ಏನಪ್ಪ ಅಂತಂತಂದರೆ ಕೌನ್ಸ್ಲಿಂಗ್ ಆಯ್ಕೆ ಯಾರು ಇನ್ನೂ ಹೋಗಿಲ್ವೋ ಮತ್ತು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ವೋ ಅವ್ರಿಗೊಂದು ಅವಕಾಶ ಇದೆ. ಅದರ ಬಗ್ಗೆ ಮತ್ತು ಸೆಕೆಂಡ್ ಲಿಸ್ಟ್ ಏನು ಬರುತ್ತಾ ಅಥವಾ ಏನು ಆಗುತ್ತೆ ಎಂಬುದರ ಬಗ್ಗೆಯೂ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡ್ಬೋದು ಉದ್ಯೋಗ ಪ್ರಕಟಣೆ ಸಂಖ್ಯೆ ಇವೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂತಂತಂದರೆ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಉಲ್ಲೇಖ 2ರ ಅಧಿಸೂಚನೆ ಮೂಲಕ ಪ್ರಕಟಿಸಲಾಗಿತ್ತು. ಅಂದರೆ ಫಸ್ಟು ಫೈನಲಿಸ್ಟ್ ಮಾಡಿದರು, ಆದ ನಂತರ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು ಮತ್ತು ಜಾತಿ ಮೀಸಲಾತಿ ಅಂದರೆ ಇನ್ಕಮ್ಮು, ಕ್ಯಾಸ್ಟು ಮತ್ತು ಸಿಂಧುತ್ವ ಪ್ರಮಾಣಪತ್ರ ಮತ್ತು SLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಅಥವಾ ಇಲ್ಲ ಅಂಥೇಳಿ ಮತ್ತು ಕೆಲವೊಂದು ರಿಸರ್ವೇಷನ್ ವೈಸು ನಿಮ್ಮೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅವ್ರು ಏನು ಮಾಡಿದರು ಅಂತಂತಂದರೆ ಕೌನ್ಸ್ಲಿಂಗನ್ನು ಮಾಡಿದರು. ಆ ಕೌನ್ಸ್ಲಿಂಗಲ್ಲಿ ಕೆಲವೊಬ್ಬ ಅಭ್ಯರ್ಥಿಗಳು ಇನ್ನೂ ಸಹ ಡಾಕ್ಯುಮೆಂಟ್ಸನ್ನು ಕೊಡದೆ ಮತ್ತು ಇನ್ನು ಕೆಲವು ಅಭ್ಯರ್ಥಿಗಳು ಏನು ಮಾಡಿದ್ದಾರೆ ಅಂತಂತಂದರೆ ಕೌನ್ಸ್ಲಿಂಗೇ ಆಯ್ಕೆ ಆಗಿಲ್ಲ. ಈ ರೀತಿಯಾಗಿ ಅದರ ಗೈರಾಜರಾಗಿರ್ಬೋದು, ಅಂತಂದರೆ ಅವರು ಬೇರೆ ಹುದ್ದೆಗೆ ಆಯ್ಕೆ ಆಗಿರ್ತಾರೆ ಸ್ನೇಹಿತರೆ. ಓಕೆ, ಹಾಗಾಗಿ ಅಂತಹ ಹುದ್ದೆಗಳಿಗೆ ಮತ್ತೊಂದು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂತಂದರೆ ಯಾರ್ಯಾರಿಗೆ ನೇಮಕಾತಿ ಆದೇಶವನ್ನು ಕೊಟ್ಟಿಲ್ವೋ ಅಂತಂದರೆ ಡಾಕ್ಯುಮೆಂಟ್ಸ್ ಯಾರ್ಯಾರು ಸಬ್ಮಿಟ್ ಮಾಡಿಲ್ವೋ ಅವ್ರ ಲೀಸ್ಟನ್ನು ಬಿಟ್ಟು ನೀವು ಮತ್ತೊಮ್ಮೆ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬಂದು ಏನು ಮಾಡಿ ಅಂತಂತಂದರೆ ಡಾಕ್ಯುಮೆಂಟ್ಸಲ್ಲಿ ಸಬ್ಮಿಟ್ ಮಾಡಿ ಕೌನ್ಸ್ಲಿಂಗ್ಗೆ ಅವಕಾಶವನ್ನು ಮತ್ತೊಂದು ನಿಮಗೆ ಅವಕಾಶವನ್ನು ಕೊಡ್ತೀವಿ ಅಂತೇಳಿ ಚೆಸ್ಕಾಂ ಅವರು ನೋಟಿಸನ್ನು ಬಿಡುಗಡೆ ಮಾಡಿದ್ದಾರೆ. ಅಂತಂದರೆ ಕೇವಲ ಇದಕ್ಕೆ 10 ದಿನ ಟೈಮ್ ಕೊಟ್ಟಿದ್ದಾರೆ. ಈ 10 ದಿನದ ಒಳಗಡೆ ನೀವು ಏನು ಮಾಡಬೇಕು ಅಂತಂತಂದರೆ ಆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ವಿತ್ ರಿಸರ್ವೇಷನ್ ವೈಸು ನೀವೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಇವೆ ಅವುಗಳಲ್ಲೆಲ್ಲ ಸಬ್ಮಿಟ್ ಮಾಡಿದರೆ ನೀವು ಈ ಒಂದು ಹುದ್ದೆಯನ್ನು ಪಡ್ಕೋಬೋದು. ಇಲ್ಲ ಅಂತಂತಂದರೆ ಇವರಿಗೆ ಇಚ್ಛೆ ಇಲ್ಲ ಅಂಥೇಳಿ ಆ ಒಂದು ಹುದ್ದೆ ಇದರಿಂದ ನಿಮ್ಮನ್ನು ಹೊರಗೊಳಿಸ್ತಾರೆ. ಓಕೆ, ಹಾಗಾಗಿ ಏನಾಗಿದೆ ಅಂತಂತಂದರೆ ಇವರಿಗೆ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಇನ್ನೊಂದು ಏನು ಇದಪ್ಪ ಅಂತಂತಂದರೆ ಇವರಿಗೆ ಏನಾದರೂ ಸೆಕೆಂಡ್ ಲಿಸ್ಟ್ ಬರ್ಬೋದಾ ಅಂತ ನೋಡಿದಾಗ ಸೆಕೆಂಡ್ ಲಿಸ್ಟು ಬರುವಂತಹ ಚಾನ್ಸಸ್ಸು ಕಡಿಮೆ ಇದೆ. ಯಾಕಂತಂದರೆ ಇಲ್ಲಿರೋದೇ ಕೇವಲ ಒಂದು 8 ಅಭ್ಯರ್ಥಿಗಳಿದ್ದಾರೆ ಸ್ನೇಹಿತರೆ. ಈ 8 ಅಭ್ಯರ್ಥಿಗಳಲ್ಲಿ ಸರಿಸುಮಾರು ಇನ್ನೂ ಒಂದು 2-3 ಜನ ಕ್ವಾಲಿಫೈ ಆದರೆ ಈ 4-5 ಜನಕ್ಕೆ ಸೆಕೆಂಡ್ ಲಿಸ್ಟ್ ಬಿಡುವಂಥದ್ದು ಅವ್ರು ಬಿಡೋಲ್ಲ. ಆಲ್ಮೋಸ್ಟ್ ಯಾವುದೇ ನೇಮಕಾತಿ ಪ್ರಕ್ರಿಯೆಯಲ್ಲಾಗಲಿ ಒಂದು 4-5 ಹುದ್ದೆಗಳು ಉಳಿದ್ರೆ ಅವುಗಳನ್ನ ಬ್ಯಾಕ್ಲಾಗ್ ಹುದ್ದೆಗಳಂತೇಳಿ ಮಾಡ್ತಾರೆ. ಓಕೆ, ತೀರಾ ಕಡಿಮೆ 4-5 ಹುದ್ದೆಗಳಿದ್ದರೆ ಅವುಗಳಿಗೆ ಮತ್ತೊಮ್ಮೆ ವೆರಿಫೈ ಮಾಡಿ ಮತ್ತೊಮ್ಮೆ ಅಂತಿಮ ಲಿಸ್ಟ್ ಆಯ್ಕೆ ಪಟ್ಟಿ ಬಿಟ್ಟು ಆನಂತರ ಮತ್ತೆ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೌನ್ಸಿಲಿಂಗ್ ಮಾಡುವಂಥದ್ದು ತೀರಾ ಕಡಿಮೆ. ಓಕೆ, ಹಾಗಾಗಿ ಇವರಿಗೆ ಟೈಮನ್ನು ಕೊಟ್ಟಿದ್ದಾರೆ. ಅದೇ ಸ್ವಲ್ಪ 50-60 ಹುದ್ದೆಗಳು ಉಳಿದ್ರೆ ಅಂಥ ಸಮಯದಲ್ಲಿ ನಿಮಗೆ ಅಂತಿಮ ಆಯ್ಕೆ ಪಟ್ಟಿ ಬಿಡುವಂತಹ ಸಾಧ್ಯತೆ ಇತ್ತು. ಬಟ್ ಇಲ್ಲಿ ಹುದ್ದೆಗಳು ಕಡಿಮೆ ಇರೋ ಕಾರಣಕ್ಕಾಗಿ ಅಂತಿಮ 2ನೇ ಆಯ್ಕೆ ಪಟ್ಟಿಯನ್ನು ಏನು ಮಾಡಲ್ಲ, ಬಿಡೋದಿಲ್ಲ ಸ್ನೇಹಿತರೆ. ಇದು ಒಂದು ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.